ಆದಿಚುಂಚನಗಿರಿ ಮಠದ ನಮ್ಮ ಹಿರಿಯ ಗುರುಗಳಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಗುರು ಐಕ್ಯ ಭೈರವೈಕ್ಯ ಮಂದಿರದ ಉದ್ಘಾಟನೆಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಅವರು ನಮ್ಮ ಪ್ರಧಾನಿ, ಅದರಿಂದ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಿನ್ನೆ ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳಿಗೆ ಫೋನ್ ಮುಖಾಂತರ ಮಾತಾಡಿದ್ದೇನೆ. ಅವರು ಕೇಳಿದ್ರು ಬಂದು ನೀವು ಒಂದ್ಸರಿ ಅಂತ. ಬಂದಿದ್ದೀನಿ. ಇವತ್ತು ಎಲ್ಲ ವೀಕ್ಷಣೆಯನ್ನ ಮಾಡಿದಿರಿ. ಒಳ್ಳೆ ರೀತಿ ತಯಾರಿ ಆಗ್ತಾ ಇದೆ. ಒಳ್ಳೆ ಆದಿಚುಂಚನಗಿರಿ ಮಠದ ಒಂದು ಸ್ತಂಭಗಳು ಹೇಗಾಗಿದೆ ಆ ತರದ ಒಂದು ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಮಂಟಪವನ್ನ ವೇದಿಕೆ ಮೇಲೆ ಮಾಡಿದ್ದಾರೆ. ಸಾವಿರಾರು ಜನ ಕೂತ್ಕೊಳ್ಳುವಂತ ಒಂದು ವ್ಯವಸ್ಥೆನೂ ಕೂಡ ಆಗಿದೆ. LED ವ್ಯವಸ್ಥೆ ಆಗಿದೆ. ಸೊ ನರೇಂದ್ರ ಮೋದಿಯವರು ಈ ಮಠದ ಬಗ್ಗೆ ಬಹಳ ಪ್ರೀತಿ ಇರ್ತಕ್ಕಂಥವ್ರು. ಹಿಂದೆನೂ ಕೂಡ ಮಠದ ಎಲ್ಲಾ ಕಾರ್ಯಕ್ರಮಕ್ಕೂ ನರೇಂದ್ರ ಮೋದಿಯವರು ಬಂದಿದ್ದಾರೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ತಯಾರಿಯನ್ನ ನೋಡೋದಕ್ಕೆ, ತಯಾರಿಯಲ್ಲಿ ಏನೇನು ವ್ಯವಸ್ಥೆಗಳಾಗಿದೆ ಇವೆಲ್ಲವನ್ನ ಪರಮ ಪೂಜ್ಯ ಸ್ವಾಮೀಜಿಯವ್ರ ಜೊತೆ, ನಮ್ಮ ಚಿಕ್ಕ ಸ್ವಾಮೀಜಿಯವ್ರ ಜೊತೆನೂ ಕೂಡ ಗುರು ಭೈರವ ಮಂದಿರಕ್ಕೂ ಭೇಟಿ ಮಾಡಿದ್ದೀನಿ ನಾನು. ಅಲ್ಲೂ ಭೇಟಿ ಮಾಡಿ ನಮ್ಮ ಪೂಜ್ಯ ಗುರುಗಳ ಸಮಾಧಿ ಏನಿದೆ ಅದು ಕೂಡ ಬಹಳ ಒಳ್ಳೆ ರೀತಿ ವಿನ್ಯಾಸ ಮಾಡಿದ್ದಾರೆ. ಒಳ್ಳೆ ರೀತಿ ಬಂದಿದೆ. ಅಲ್ಲೂ ಕೂಡ ಭೇಟಿ ಮಾಡಿ ಸ್ವಾಮೀಜಿಯವರ ಗುದ್ದಿಗೆ ನಮಸ್ಕಾರ ಮಾಡಿ ಬಂದಿದ್ದೀನಿ. ನಾಳೆ ಕಾರ್ಯಕ್ರಮ ನಮ್ಮ ಸಮುದಾಯದ ಸಂಬಂಧಪಟ್ಟಂತೆ ಮತ್ತು ಆದಿಚುಂಚನಗಿರಿ ಮಠಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕಾರ್ಯಕ್ರಮ. ಇದು ಯಶಸ್ವಿ ಆಗಬೇಕು. ಆ ದೃಷ್ಟಿಯಿಂದ ನಾನು ತಯಾರಿಯನ್ನು ನೋಡೋ ದೃಷ್ಟಿಯಿಂದ ಬಂದಿದ್ದೀನಿ. ನಾನು ಕೂಡ ನಾಳೆ ವೇದಿಕೆ ಮೇಲೆ ನಾನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಠದಿಂದ ನನಗೆ ಸ್ವಾಮೀಜಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಲಾಯಲ್ಲಿಂದನೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕೂಡ ವೇದಿಕೆ ಮೇಲೆ ಇರ್ತೀನಿ. ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ, ಯಾರ್ಯಾರು ಮಠದ ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಪೂಜ್ಯ ನಮ್ಮ ದೊಡ್ಡ ಸ್ವಾಮೀಜಿಯವರ ಆಶೀರ್ವಾದ ಪಡಿಬೇಕು ಅನ್ನೋ ಮನವಿಯನ್ನು ಕೂಡ ನಾನು ರಾಜ್ಯದ ಮೂಲೆ ಮೂಲೆಗಳಿರ್ತಕ್ಕಂಥ ಆದಿಚುಂಚನಗಿರಿ ಮಠದ ಭಕ್ತರಿಗೆ ವಿನಂತಿಯನ್ನ ಮಾಡ್ತೀನಿ. ಪಕ್ಕಾ ಪ್ರಿಪರೇಷನ್ಸ್ ಆಗಿದೆ. ಈಗಾಗಲೇ ಚೇರ್ಸು ಇವೆಲ್ಲನೂ ಮತ್ತೆ ಪೊಲೀಸರು, SPG ಇವೆಲ್ಲ ಕೂಡ ಬಂದೋಬಸ್ತ್ ಆಗಿದೆ. ಕೊನೆ ಹಂತದ್ದು ಫೈನಲ್ ಟಚ್ ಅಪ್ ಮಾಡ್ತಾ ಇದ್ದಾರೆ. ಇದು ಮಂಟಪನೂ ಅಷ್ಟೇ, ಗುರು ಭೈರವ ಮಂಟಪನೂ ಕೂಡ ಇನ್ನ ಸ್ವಲ್ಪ ಪೇಂಟಿಂಗ್ ಏನೋ ಕಡಿಮೆ ಮಾಡ್ತಾ ಇದ್ರು. ಅದನ್ನ ಸ್ವಲ್ಪ ಮಾಡ್ಬೋದು. ಇನ್ನೊಂದು 2 ಗಂಟೆಯಲ್ಲಿ ಅದು ಮುಗ್ದೋಗ್ತದೆ. ಒಟ್ಟಾರೆ ಬಹಳ ವ್ಯವಸ್ಥಿತವಾಗಿ ಒಳ್ಳೆ ರೀತಿ ಕಾರ್ಯಕ್ರಮ ಆಗ್ತಾ ಇದೆ. ನನಗೂ ಖುಷಿ ಆಗ್ತದೆ. ಸಾರ್ವಜನಿಕ ದೊಡ್ಡ ಸಭೆ ಇದೆ. ಫಸ್ಟ್ ಅವರು ಬಂದು ಭೈರವನ ಪೂಜೆಯನ್ನ ಮುಗಿಸ್ತಾರೆ. ಆ ಭೈರವನ ಪೂಜೆ ಆದ್ಮೇಲೆ ಗುರು ಭೈರವೈಕ್ಯ ಮಂದಿರದ ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅವರು ಸಾರ್ವಜನಿಕ ಸಭೆಗೆ ವೇದಿಕೆಗೆ ಬರ್ತಾರೆ. ಇಷ್ಟು ಕಾರ್ಯಕ್ರಮ ಇರ್ತಕ್ಕಂಥದ್ದು. ನೋಡಿ, 2028ಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬರೋದು ಗ್ಯಾರಂಟಿ. ಬಿಜೆಪಿ ನೇತೃತ್ವದ ಸರ್ಕಾರ ಬರ್ತೈತೆ, NDA ನೇತೃತ್ವದ ಸರ್ಕಾರ ಬರ್ತೈತೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳು ಆಗುವಂತವ್ರ ಪಟ್ಟಿ ದೊಡ್ಡದಾಗೆ ಇದೆ. ಹೌದೌದು, ಪಕ್ಕ ಅದ್ರಲ್ಲಿ ಏನ್ ಡೌಟೇ ಇಟ್ಕೊಂಬೇಡಿ. ಯಾರು? ನಾನೇ ಅದನ್ನೇ NDAನೇ ಅಂತ ಹೇಳಿದ್ದು. ಬಿಜೆಪಿ ನೇತೃತ್ವ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ. ಇದ ಪ್ರಶ್ನೆನೇ ಇಲ್ಲ. ಇರುತ್ತೆ, ಪ್ರಶ್ನೆನೇ ಇಲ್ಲ. ಈಗಿದೆ ಅಲ್ಲ, ಪಾರ್ಲಿಮೆಂಟ್ ಅಲ್ಲೂ ಅವ್ರಿಗೆ ನಾವು 28 ಸೀಟಲ್ಲಿ 4 ಸೀಟ್ ಕೊಟ್ಟಿದ್ರಿ ಅವ್ರಿಗೆ. ಪಾರ್ಲಿಮೆಂಟ್ ಅಲ್ಲೂ 1, 2, 3 ಸೀಟ್ ಕೊಟ್ಟಿದ್ರಿ ಅವ್ರಿಗೆ. ಹೌದೌದು, ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ತೀರ್ಮಾನ ಮಾಡೋದು ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ತೀರ್ಮಾನ ಮಾಡ್ತಾರೆ. ಯಾಕಂದ್ರೆ NDA ನೇತೃತ್ವದ ನಾಯಕತ್ವ ವಹಿಸಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು
ಸಿಎಂ ಅಭ್ಯರ್ಥಿ ಅನ್ನೋ ಚರ್ಚೆ ಆಗ್ತಾ ಇದೆ ಸರ್. ಇಲ್ಲ, ಆ ತರದ್ ಬಹಳ ಜನ ಚರ್ಚೆ ಮಾಡ್ತಾನೆ ಇದೆ. ಎಲ್ಲರ ಹೆಸರು ಈಗಾಗಲೇ ಒಂದು 10 ಹೆಸರು ಬಂದಿದ್ದಾರೆ, ಮುಖ್ಯಮಂತ್ರಿ, ನಾನ್ ಮುಖ್ಯಮಂತ್ರಿ ಅಂತ. ಅದರಲ್ಲಿ ಹೌದು, ಬಿಜೆಪಿ ಆಶೀರ್ವಾದ ಇದ್ರೆ ನಾನು ಕೂಡ ಆಗ್ಬೋದು. ನರೇಂದ್ರ ಮೋದಿಯವರು, ಬಿಜೆಪಿ ಜನಗಳ ಆಶೀರ್ವಾದ ಇದ್ರೆ ನಾನು ಕೂಡ ಆಗ್ಬೋದು. ನಮ್ ತರ ಬಿಜೆಪಿಯಲ್ಲಿ ಬಹಳ ಜನ ಇದ್ದಾರೆ ಮುಖ್ಯಮಂತ್ರಿ ಆಸ್ಪರೆಂಟ್, ಸುಮಾರು ಒಂದು 60 ಜನ ಮೇಲೆ ಇದ್ದಾರೆ ನಮ್ಮಲ್ಲೂ ಕೂಡ. ಅದರಿಂದ ಈಗ ನಾವು ಅಧಿಕಾರಕ್ಕೆ ಬರೋಂಥದ್ದು ಮುಖ್ಯ, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ನೇತೃತ್ವ ವಹಿಸ್ತಾರೆ ಅದು ಮುಖ್ಯ ಅಲ್ಲ. ಕರ್ನಾಟಕದಲ್ಲಿರುವಂತ ಈ ಅಭಿವೃದ್ಧಿ ವಿರೋಧಿ, ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕರಪ್ಟ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತೊಲಗಬೇಕು, ಅದು ಮುಖ್ಯ. ಮುಂದೆ ಯಾರಾಗ್ತಾರೆ, ಮುಖ್ಯಮಂತ್ರಿ ಯಾರಾಗ್ತಾರೆ, ಮಂತ್ರಿ ಆಗ್ತಾರೆ, ಅದು ಇವಾಗ ಅಪ್ರಸ್ತುತ. ಆ ದೃಷ್ಟಿಯಿಂದ ನಮ್ಮ ದೃಷ್ಟಿ ಏನಿದ್ರು 28ಕ್ಕೆ ಬಿಜೆಪಿ ನೇತೃತ್ವ ಸರ್ಕಾರ ಕರ್ನಾಟಕದಲ್ಲಿ ಬರುವಂತದಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಆ ಎಲ್ಲ ಪ್ರಯತ್ನಗಳನ್ನ ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದೀರಿ, ಹೊರಗಡೆನೂ ಹೋರಾಟವನ್ನ ಮಾಡ್ತಾ ಇದೀರಿ. ನೀವು ಎನ್ಡಿಎ ಬೈತೀರಿ ಅಂತ ಹೇಳ್ತೀರಿ ಸರ್. ಈಗ ಮಂಡ್ಯದಲ್ಲಿ ಮಾಜಿ ಶಾಸಕರು ಒಬ್ರು ಹೇಳಿದ್ದಾರೆ, ಜೆಡಿಎಸ್ ಪಕ್ಷನ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಅಡಮಾನ ಇಡ್ತಾ ಇದ್ದಾರೆ. ಅದು ಅವರ ಅಭಿಪ್ರಾಯ. ನಾವು ನಮ್ಮೆಲ್ಲಾ ಪಾರ್ಟ್ನರ್ಗಳನ್ನ, NDA-ನಲ್ಲಿ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ದೇಶದಲ್ಲಿ, ಎಲ್ಲ ತಮಿಳ್ನಾಡಲ್ಲೂ ಇದ್ದಾರೆ. ನಾನು ತಮಿಳ್ನಾಡು ಎಲೆಕ್ಷನ್ಗೆ ನಿನ್ನೆಯಿಂದ ತಮಿಳ್ನಾಡು ಎಲೆಕ್ಷನ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ತಮಿಳ್ನಾಡಲ್ಲಿ ತಳಿಯಲ್ಲಿ ನೆನ್ನೆನೂ ಸಹ ಇವತ್ತು ಹೋಗ್ತಾ ಇದ್ದೀನಿ ತಳಿಯಲ್ಲಿ. ಇವತ್ತು ನಡ್ಡಾ ಅವರು, ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು, ಪ್ರಚಾರಕ್ಕೋಸ್ಕರ ಬರ್ತಾ ಇದ್ದಾರೆ. ನಾನು ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೂ ಬಹಳಷ್ಟು ಜನ ಪಾರ್ಟ್ನರ್ ಇದ್ದಾರೆ. ಸೊ ಎಲ್ಲಾ ಪಾರ್ಟ್ನರ್ಗಳಿಗೂ ನೇತೃತ್ವ ವಹಿಸ್ತಾ ಇರತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಸೊ ನರೇಂದ್ರ ಮೋದಿಯವರ ತೀರ್ಮಾನ ಏನಿದೆ ಅದ್ರ ಪ್ರಕಾರ ಸರ್ಕಾರ ಆಗುತ್ತೆ. ವಿಚಾರವಾಗಿ ಡೆಡ್ಲೈನ್ ಕೊಟ್ಕೊಂಡೇ ಬರ್ತಾ ಇದ್ರಿ ಸರ್, ಈಗ ಮತ್ತೆ ಏನಾದ್ರು ಆತರ ಇದೆಯಾ ಸರ್ ವಾತಾವರಣ? ನನ್ಗನ್ಸ್ತತೆ ಈ ಡೆಡ್ ಲೈನ್ಗಳಿಗೆ ಈಗ ಬೆಲೆನೇ ಇಲ್ದಂಗ ಆಗೋಗ್ಬಿಟ್ಟಿದೆ. ನೀವೇ ಕೊಡ್ತಾ ಇದ್ದೀವಿ. ನಮ್ ಪ್ರಕಾರ ನವೆಂಬರ್ 20ಕ್ಕೆ ಆಗ್ಬೇಕಾಗಿತ್ತು, ಮುಗ್ದೋಯ್ತು, ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ. ಈಗ ಅದೇ ಎಕ್ಸ್ಪೈರಿ ಆಗೋಗ್ಬಿಟ್ಟಿದೆ. ಈಗ ಮೆಡಿಸನ್ ಎಕ್ಸ್ಪೈರಿ ಆದ್ಮೇಲೆ ಏನಾಗ್ತೈತೆ ಹಂಗಾಗ್ಬಿಟ್ಟೈತೆ ಇವತ್ತು ಸತಿ. ನೆನ್ನೆನೂ ಕೂಡ DK ಶಿವಕುಮಾರ್ ಅವರು ಖರ್ಗೆ ಅವ್ರ ಮನೆಗೆ ಹೋಗಿ ಮಾಡ್ತಿರೋ ಇಲ್ಲೋ ಅಂತ ಹೇಳಿ ಗಲಾಟೆ ಮಾಡಿ ಬಂದಿರೋದು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅದಕ್ಕೆ ಅವರು ಕಾಂಗ್ರೆಸ್ ಒಂದ್ ರೀತಿ ಕಳೆದ 2 ವರ್ಷದಿಂದನೂ ಕೂಡ ಸರ್ಕಾರ ಸತ್ತೋಗಿದೆ, ಅಭಿವೃದ್ಧಿ ಇಲ್ಲ, ಬರೀ ಜಗಳ, CM ಯಾರಾಗ್ಬೇಕು ಅನ್ನೋ ಜಗಳ ಕಳೆದ 2 ವರ್ಷದಿಂದ. ಅದರಲ್ಲೂ 1 ವರ್ಷದಿಂದ ಅಂತೂ ಪ್ರತಿದಿನ ಈ ಜಗಳದಲ್ಲೇ ಸರ್ಕಾರ ಸತ್ತೋಗಿದೆ. ಈಗ MLA-ಗಳೆಲ್ಲ ಸುಮಾರು 30-40 ಜನ ಡೆಲ್ಲಿಗೆ ಹೋಗಿದ್ದಾರೆ. ಇಲ್ಲಿ ಸರ್ಕಾರ ಸರಿ ಇದ್ದಿದ್ರೆ, ಸರ್ಕಾರದ ನೇತೃತ್ವ ಸರಿ ಇದ್ದಿದ್ರೆ, ಪಾರ್ಟಿ ಅಧ್ಯಕ್ಷರಿಗೆ ಒಂದ್ ಸ್ವಲ್ಪ ಗೌರವ ಇದ್ದಿದ್ರೆ ಅವರೆಲ್ಲ ಯಾಕೆ ಹೋಗ್ತಾ ಇದ್ರು? DK ಶಿವಕುಮಾರ್ ಬೆದರಿಕೆಗೆ ಬಗ್ಗದೆ ಜಗ್ಗದೆ ಹೋಗಿದ್ದಾರೆ. ಅಲ್ಲಿ DK ಶಿವಕುಮಾರ್ ಆವಾಜ್ಗೆ 3 ಪೈಸದ ಬೆಲೆ ಕೊಡದೆ ಅಲ್ಲಿ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾವ ಲೆವೆಲ್ MLA-ಗಳು ಲೆಕ್ಕ ಹಾಕೊಳ್ಳಿ. ಕಾಂಗ್ರೆಸ್ಸಿನ ಲೆವೆಲ್ MLA ಲೆವೆಲ್ಗಳೇನು, ಅವರ ವರ್ಚಸ್ಸು ಏನದು ಅರ್ಥ ಅಂದ್ರೆ DK ಶಿವಕುಮಾರ್ಗೆ ಬೆಲೆ ಕೊಡ್ತಾ ಇಲ್ಲ ಅವರು. ಅದರಿಂದ ಪಕ್ಕ ಈಗ ಅವ್ರು ಹೋಗಿ ಖರ್ಗೆ ಅವ್ರ ಮನೆ ಬಾಗಲ್ ಕೂತಿದ್ದಾರೆ. ಅಲ್ಲಿ ನೋಡಿದ್ರೆ MLA-ಗಳೆಲ್ಲ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಅಲ್ಲಿಂದಾನೇ ಹೇಳಿದ್ದಾರೆ DK ಯಾರು ನಮ್ಗೆ ಆವಾಜ್ ಹಾಕಕ್ಕೆ ಅಂತ ಪಟ್ಟಣ್ ಶೆಟ್ಟಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಿಂದ ಕಾಂಗ್ರೆಸ್ ಅಲ್ಲಿ ಎಲ್ಲ ಸರಿ ಇಲ್ಲ. ಜಗಳ ಒಟ್ಟಲ್ಲಿ ಅವ್ರಿಗೆ ಇರೋ ಇನ್ನು 2 ವರ್ಷ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವಂತ ಕನಸುಗಳನ್ನು ಇಟ್ಕೊಂಡಿರೋರು, ಮಂತ್ರಿಗಳಾಗಿರುವಂತವ್ರು ಜಗಳ ಶುರು ಮಾಡಿದ್ದಾರೆ. ಒಟ್ಟೆ ಈಗ ಕಾಂಗ್ರೆಸ್ ಪಾರ್ಟಿ ಜಗಳಗಳ ಪಾರ್ಟಿ. ಹಿಂದೆ ನಾವು ಜನತಾದಳ ಜನತಾದಳ ಇತ್ತಲ್ಲ ಆಗ ಹಳೇದು, ಅದ ಜಗಳಗಳ ಪಾರ್ಟಿ ಅಂತ ಇದ್ರಿ. ಈಗ ಕಾಂಗ್ರೆಸ್ ಜಗಳಗಳ ಕಾಂಗ್ರೆಸ್. ಈಗ ಜಗಳ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಯಾರ ಮಾತು ಯಾರು ಕೇಳ್ತಾ ಇಲ್ಲ MLA-ಗಳು. ಆ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ಒಂದ್ ರೀತಿ ಕರ್ನಾಟಕ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ಈಗೇನಿದ್ರು ಮುಂದಿನ ದಿನಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ, ಪ್ರಶ್ನೆನೇ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿ ಆಗಬೇಕು ಅದು ತೀರ್ಮಾನ ಮಾಡೋದು ಏಕೈಕ ವ್ಯಕ್ತಿ ನರೇಂದ್ರ ಮೋದಿಯವರು. ಅಲ್ಲಿವರೆಗೂ ನಮ್ಮಲ್ಲಿರುವಂತ ಎಲ್ಲ ಬಿಜೆಪಿಯಲ್ಲಿರೋ 63 ಜನನು ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಾಣ್ತಾರೆ. JDS ಅಲ್ಲಿರೋ 16-17 ಜನನು ಕೂಡ ಕನಸು ಕಾಣ್ತಾರೆ. ಅದ ಎಲ್ಲ ಯಾರು ತಪ್ಪು ಅಂತ ನಾನು ಹೇಳಲ್ಲ, ಕನಸು ಎಲ್ಲರೂ ಕಾಣ್ಬೋದು. ಆದ್ರೆ ತೀರ್ಮಾನ ಮಾಡೋದು ನರೇಂದ್ರ ಮೋದಿಯವರು. ಫಸ್ಟ್ ಸರ್ಕಾರ ಬರಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಅದು ನೆಕ್ಸ್ಟ್. ಫಸ್ಟ್ ಸರ್ಕಾರ, ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಆಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.